ನಾವು ಮಾಡ್ತಿರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ಬ್ಯೂಟಿ ವೆಲ್ನೆಸ್ NSQF ಇದು ಏನಂದರೆ ನಾವು ಮಾಡ್ತಿರೋ ಪ್ರಾಜೆಕ್ಟ್ ಬಂದ್ಬಿಟ್ಟು ಬ್ಯೂಟಿ ವೆಲ್ನೆಸ್ಸಲ್ಲಿ ಮೆನಿಕ್ಯೂರ್ ಅಂತ. ಇದು ಹಸ್ತಲಂಕಾರ, ಇದು ಕೈಗೆ ಮಾಡುವ ವಿಧಾನವಾಗಿದೆ. ಆದ್ದರಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಕೈಗಳಲ್ಲಿ ರಕ್ತ ಪರಿಚಲನೆ ಹಾಗೂ ಟ್ಯಾನ್ ಆಗಿರ್ತಕ್ಕಂಥ ಸ್ಕಿನ್ ಏನಾಗ್ತದೆ ರಿಮೂವ್ ಆಗ್ತದೆ. ಉಪಕರಣಗಳನ್ನೆಲ್ಲ ಬಳಸಿಬಿಟ್ಟು ನಾವು ಹಸ್ತಲಂಕಾರ ಮಾಡ್ತೀವಿ. ಇದನ್ನು ನಾವು ಫಸ್ಟ್ ಮಾಡ್ತೀವಿ. ನೇಲ್ ಕಟ್ಟರ್ಸ್ ನಾವು ಯಾವ ಥರ ಶೇಪ್ಸ್ ಬೇಕು ಆ ಥರ ನಾವು ನೇಲ್ಸ್ನ ಕಟ್ ಮಾಡಿಸ್ಕೋಬೋದು. ಇದರಲ್ಲಿ ಭಾಳಷ್ಟು ಟೈಪ್ಸ್ ಇದ್ದಾವೆ. ನಿಮ್ಗೆ ಯಾವ ಥರ ಬೇಕು ನಾವು ಆ ಥರ ಮಾಡ್ತೀವಿ. ಹಾಗೆ ಕೆಲವೊಂದು ಟೈಮಲ್ಲಿ ಟ್ಯಾನ್ ಆದ ಸ್ಕಿನ್ ಏನು ಮಾಡ್ತದೆ ರಿಮೂವ್ ಮಾಡ್ತದೆ. ಇದರಿಂದ ತುಂಬ ಉಪಯೋಗಗಳಾಗ್ತಿದ್ದಾವೆ. ಹಾಗಾಗಿ ನೀವು ಇದನ್ನು ಬಳಸ್ಕೊಳ್ಳಿ. ಇದು ಏನಪ್ಪ ಅಂತಂದರೆ ಇದು ಎಂಟ್ರೆನ್ಸ್ ಕಸ್ಟಮರ್ ಬಂದಾಗ ಅದು ಎಷ್ಟು ಟೈಮ್ ತಗೊಳ್ಳುತ್ತಾ ಅದನ್ನು ಮಾಡಿಸೋದ್ರಿಂದ ಏನು ಉಪಯೋಗ ನಿಮಗೆ ಇಷ್ಟ ಆಗ್ತದೆ ಅಂತೆಲ್ಲ ಒಬ್ಬರು ಏನು ಮಾಡ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಂತಲೇ ಕೂತ್ಕೋತಾರೆ ಇಲ್ಲಿ ಈ ಪ್ಲೇಸಲ್ಲಿ. ಮತ್ತು ಇದು ಒಂದು ರಿಜಿಸ್ಟರ್ ಬುಕ್ ಅಂತ ಹೇಳ್ಬಿಟ್ಟು ಒಂದು ಟೈಪ್ಸ್ ಆಫ್ ನೇಲ್ಸ್ ಒಂದು ಮೆನ್ಯೂ ಇದೆ. ಇದು ರಿಜಿಸ್ಟರ್ ಬುಕ್. ಇದು ಅವ್ರಿಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್, ನಮಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದು ಎಷ್ಟು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಇದು ಬಂದ್ಬಿಟ್ಟು ಟೈಪ್ಸ್ ಆಫ್ ನೇಲ್ಸ್, ಯಾವ ಥರ ನಮಗೆ ನೇಲ್ಸ್ ಬೇಕು. ಇಲ್ಲಿ ಭಾಳಷ್ಟು ಟೈಪ್ಸ್ ಆಫ್ ನೇಲ್ಸ್ ಬರ್ತವೆ. ಈ ಥರ ಎಲ್ಲ ನೇಲ್ಸು ಬರ್ತದೆ. ಶೇಪ್ಸ್ ಈ ಥರ ನಮ್ಗೆ ಯಾವ ಥರ ಬೇಕು ಆ ಥರ ನೇಲ್ ಶೇಪ್ಸ್ನ ನಾವು ಮಾಡಿಸ್ಕೋಬೋದು. ಹಾಗೆಯೇ ಇದರಿಂದ ಏನೇನು ಉಪಯೋಗಗಳಂತೆಲ್ಲ ಒಂದು ಈ ಥರ ಡೈರಿಯಲ್ಲೇ ಅಥವಾ ಒಂದು ರಿಜಿಸ್ಟರ್ ಬುಕ್ಕಲ್ಲಿ ಈ ಥರ ಬರೆದಿಟ್ಟಿರ್ತಾರೆ. ಆದ್ದರಿಂದ ಇದರೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲ ಒಂದು ಸೈಡಲ್ಲಿ ಇಟ್ಬಿಡೋದ್ರಿಂದ ಇದೆಷ್ಟು ಸ್ವಚ್ಛವಾಗಿರ್ತದೆ ಅಂದರೆ ಅಷ್ಟೇ ನಾವು ಕೂಡ ಆರೋಗ್ಯವಾಗಿರ್ತೀವಿ. ನಾವು ಹೆಲ್ದಿ ಫುಡ್ ತಿನ್ನೋದ್ರಿಂದ ಅಷ್ಟೇ ಆರೋಗ್ಯವಾಗಿರೋದಿಲ್ಲ, ನಮ್ಮ ದೇಹನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ನಮ್ಮ ಆರೋಗ್ಯ ಹೆಲ್ತ್ ಎಷ್ಟು ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮದು ಹೆಲ್ತ್ ನಿಂತಿರ್ತದೆ. ಥ್ಯಾಂಕ್ ಯು.